ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರ ಸೇವೆಯನ್ನು ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತಿಗಳು. ಏನು ಧನ್ಯಳೋ ಲಕುಮಿಯಂತ ಮಾನ್ಯಳೋ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಯಸ್ಯಾಃ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಸ್ವಸ್ತ್ಯಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಇವತ್ತು ವಿಶೇಷವಾಗಿ ಲಕ್ಷ್ಮೀದೇವಿಯ ಬಗ್ಗೆ ಕೊಂಚ ತಿಳಿಯಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ಶ್ರಾವಣ ಮಾಸ 5 ಶುಕ್ರವಾರಗಳು ಕೂಡ ಎಲ್ಲರೂ ಮನೆಯಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡ್ತೀರಿ. ಹೆಣ್ಣು ಮಕ್ಕಳು, ಪುರುಷರು ಹಾಗೂ ಸಣ್ಣ ಮಕ್ಕಳು ಎಲ್ಲರೂ ಕೂಡ ಲಕ್ಷ್ಮೀ ಸಹಿತ ಲಕ್ಷ್ಮೀನಾರಾಯಣನನ್ನು ಕೂಡ ವಿಶೇಷವಾಗಿ ಪೂಜೆಯನ್ನು ಮನೆಯಲ್ಲಿ ಮಾಡ್ತೀರಿ. ಆ ಪ್ರತಿನಿತ್ಯ ಪೂಜೆ ಮಾಡಬೇಕಾದಾಗ ಆ ಲಕ್ಷ್ಮೀದೇವಿಯ ತತ್ವವನ್ನು ಚೆನ್ನಾಗಿ ತಿಳಿದುಕೊಂಡು ನಾವು ಪೂಜೆಯನ್ನು ಮಾಡಿದರೆ ವಿಶೇಷ ಪುಣ್ಯ ಇದೆ. ಈ ಲಕ್ಷ್ಮೀ ತತ್ವ ಇದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ದೇವರು ಲಕ್ಷ್ಮೀದೇವಿಗೆ ಕೊಟ್ಟ ಸೌಭಾಗ್ಯ ಇನ್ಯಾರಿಗೂ ಕೊಟ್ಟಿಲ್ಲ. ಇದು ಯಾರಿಗೂ ಕೊಡಲಿಕ್ಕೆ ಶಕ್ಯನೂ ಇಲ್ಲ. ಅಂತಹ ಲಕ್ಷ್ಮೀದೇವಿಯ ಅನುಗ್ರಹ ನಮ್ಮೆಲ್ಲರಿಗೆ ಅತೀ ಮುಖ್ಯವಾದದ್ದು. ಲಕ್ಷ್ಮೀದೇವಿಯ ಅನುಗ್ರಹ ಇಲ್ಲದೆ ಹೋದರೆ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಮೋಕ್ಷ ಆಗೋದಿಲ್ಲ ಅಂತ ಹೇಳ್ತಾರೆ. ಮುಖ್ಯವಾಗಿ ತತ್ವಪ್ರಕಾಶಕ 4ನೇ ಅಧ್ಯಾಯದಲ್ಲಿ ನಾವು ವಿಶೇಷವಾಗಿ ಲಕ್ಷ್ಮೀದೇವಿಯ ಮಹಿಮೆಯನ್ನು ತಿಳಿಯಬಹುದು. ಆ ಸೂತ್ರ ಹಾಗೂ ಭಾಷ್ಯ ಶ್ರೀಮದಾಚಾರ್ಯ ಹೇಳಿರ್ತಕ್ಕಂತಹ ಪ್ರಧಾನವಾದ ಕೆಲವು ವಿಷಯಗಳು, ಅವುಗಳನ್ನು ತಿಳಿದು ಆ ಲಕ್ಷ್ಮೀದೇವಿಯಿಂದ ನಾವು ಕಲಿಯಬೇಕಾದ, ಅಂದರೆ ಹೆಣ್ಣು ಮಕ್ಕಳು ಹಾಗೂ ನಾವು ಪುರುಷರು ಕೂಡ ಕಲಿಯಬೇಕಾದ ವಿಶೇಷವಾದ ಗುಣಗಳನ್ನು ನಾ ತಿಳಿಯಲಿಕ್ಕೆ ಹಾಗೂ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಓಂ ಸಮನಾಚಾಶ್ರುತ್ಯುಪಕ್ರಮಾದಮೃತತ್ವಂ ಚಾನುಪೋಷ್ಯ ಓಂ ದೇಶತಃ ಕಾಲತಶ್ಚ ವ್ಯಾಪ್ತ್ಯಾ ಸಮೋನಾ ಪರಮಪುರುಷೋ ಯಸ್ಯಾಹ ಸಾ ಸಮನ ಸಂಸಾರಾನುಪಕ್ರಮಾತ್ ಸ್ವತಯೇವ ಅಮೃತತ್ವಂ ತಸ್ಯಾಹ. ಲಕ್ಷ್ಮೀದೇವಿಯ ದೊಡ್ಡದಾದ ಒಂದು ಸೌಭಾಗ್ಯ ಏನು ಅಂದರೆ, ಯಾವ ಯಾವ ದೇಶದಲ್ಲಿ ದೇವರಿರ್ತಾನೋ ಆ ಎಲ್ಲ ದೇಶದಲ್ಲಿಯೂ ಲಕ್ಷ್ಮೀದೇವಿ ಇರ್ತಾಳೆ.
ಯಾವ ಯಾವ ಕಾಲದಲ್ಲಿ ದೇವರಿರ್ತಾನೋ ಆ ಎಲ್ಲ ಕಾಲದಲ್ಲಿಯೂ ಲಕ್ಷ್ಮೀದೇವಿ ಇರ್ತಾಳೆ. ಹಾಗಾದರೆ ದೇಶತಃ ಕಾಲತಃ ಲಕ್ಷ್ಮೀದೇವಿ ದೇವರಿಗೆ ಸಮಳು ಅಂತ ಅದಕ್ಕೆ ಲಕ್ಷ್ಮೀದೇವಿಗೆ ಸಮ ಅಂತ ಕರೀತಾರೆ. ಸಮ ಅಂತ ಕರೀತಾರೆ, ಸಮ ಸಮ ಅಂತಲೂ ಕರೀತಾರೆ, ಸಮನ ಅಂತ ಕೂಡ ಕರೀತಾರೆ. ಇಲ್ಲಿ ಸೂತ್ರದಲ್ಲಿ ನಮಗೆ ತಿಳಿಸಿಕೊಟ್ಟ ಹಾಗೆ ಲಕ್ಷ್ಮೀದೇವಿಗೆ ಸಮನ ಅಂತ ಕರೀತಾರೆ. ಯಾಕೆ? ಪರಮಾತ್ಮನಿಂದ ದೇಶತಃ ಕಾಲತಃ ಸಮಳು, ಆದ್ದರಿಂದ ಲಕ್ಷ್ಮೀದೇವಿಗೆ ಸಮನ ಅಂತ ಕರೀತಾರೆ. ಹಾಗಾದರೆ ದೇವರಂತೆ ಅವಳು ಕೂಡ ಸ್ವತಂತ್ರಳಾಗಬಹುದಲ್ಲವೇ ಅಂತ ಪ್ರಶ್ನೆ ಬರ್ತದೆ. ಶಕ್ಯ ಇಲ್ಲ. ದೇಶತಃ ಕಾಲತಃ ದೇವರಿಗೆ ಲಕ್ಷ್ಮೀದೇವಿ ಸಮಳಾಗಿದ್ದರೂ ಕೂಡ ಗುಣತಃ ಅವಳು ಸಮಳಲ್ಲ. ಅದನ್ನು ಮುಂದೆ ಹೇಳುತ್ತಾರೆ. ಅಂದರೆ ದೇವರು ದೇಶತಃ ಅಪರಿಚ್ಛಿನ್ನ, ಕಾಲತಃ ಅಪರಿಚ್ಛಿನ್ನ. ಲಕ್ಷ್ಮೀದೇವಿಯು ಕೂಡ ದೇಶತಃ ಅಪರಿಚ್ಛಿನ್ನಳು, ಕಾಲತಃ ಅಪರಿಚ್ಛಿನ್ನಳು. ದೇವರು ಗುಣತಃ ಅಪರಿಚ್ಛಿನ್ನ, ಆದರೆ ಲಕ್ಷ್ಮೀದೇವಿ ಗುಣತಃ ಪರಿಚ್ಛಿನ್ನಳು. ಹೀಗಾಗಿ ಗುಣತಃ ಅಂದರೆ ಗುಣಗಳಿಂದ ನೋಡಿದಾಗ ದೇವರಿಗೆ ಲಕ್ಷ್ಮೀದೇವಿ ಸಮಳಲ್ಲ, ದೇಶಕಾಲಗಳಿಂದ ನೋಡಿದಾಗ ಸಮಳು. ಹೀಗಾಗಿ ಸಮಳು ಅಂತ ಲಕ್ಷ್ಮೀದೇವಿಗೆ ನಾವೆಲ್ಲ ಕರೆಯಬೇಕು ಅಂತ ತಿಳಿಸಿಕೊಡ್ತಾರೆ ವೇದವ್ಯಾಸ ದೇವರು. ಆದ್ದರಿಂದ ಸಮನ ಅಂತ ಕರೀತಾರೆ ಲಕ್ಷ್ಮೀದೇವಿಯನ್ನು. ಇದು ದೊಡ್ಡ ಸೌಭಾಗ್ಯ. ದೇವರ ಜೊತೆ ಯಾವಾಗಲೂ, ಎಲ್ಲ ಸಮಯದಲ್ಲಿ, ಎಲ್ಲ ದೇಶದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಅಂದರೆ ಎಷ್ಟು ದೊಡ್ಡ ಸೌಭಾಗ್ಯ ಇದು. ಇನ್ನೊಂದು ಹೇಳ್ತಾರೆ, ದ್ವೌ ವಾವಸೃತ್ಯನುಪಕ್ರಮೌ ಪ್ರಕೃತಿಶ್ಚ ಪರಮಶ್ಚ ದ್ವಾವೇತೌ ನಿತ್ಯಮುಕ್ತೌ ನಿತ್ಯೌ ಚ ಸರ್ವಗತೌ ಚ ಏತೌ ಜ್ಞಾತ್ವಾ ವಿಮುಚ್ಯತೆ ನೈತಾವತಾ ಸಾಮ್ಯಂ. ನೋಡ್ರಿ, ಇಬ್ಬರಿಗೆ ಸಂಸಾರವಿಲ್ಲಂತೆ. ದೇವರಿಗೆ ಲಕ್ಷ್ಮೀದೇವಿಗೆ ಸಂಸಾರ ಇಲ್ಲ. ಪ್ರಕೃತಿಶ್ಚ ಪರಮಶ್ಚ, ಆದ್ದರಿಂದ ಅವರಿಬ್ಬರು ನಿತ್ಯ ಮುಕ್ತರು. ಇನ್ನು ಉಳಿದ ಬ್ರಹ್ಮಾದಿ ದೇವತೆಗಳೆಲ್ಲರಿಗೂ ಕೂಡ ಸಂಸಾರ ಇದೆ. ಲಕ್ಷ್ಮೀದೇವಿಗೆ ಮಾತ್ರ ಸಂಸಾರ ಇಲ್ಲ, ದೇವರಿಗೂ ಸಂಸಾರ ಇಲ್ಲ. ಶ್ರುತ್ಯನುಪಕ್ರಮವು, ಅವರು ನಿತ್ಯ ಮುಕ್ತರು, ನಿತ್ಯರು, ಸರ್ವಗತರು ಎಂದು ತಿಳಿದರೆ ಮಾತ್ರ ನಮಗೆ ಮುಕ್ತಿ ಇದೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಇಲ್ಲದೆ ಹೋದರೆ ಇಲ್ಲ. ಇದು ಬಹಳ ಪ್ರಧಾನವಾದ ತತ್ವ, ನಾವು ತಿಳ್ಕೊಳ್ಳೇಬೇಕು. ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ನಿಯಮೇನ ಇದನ್ನು ತಿಳ್ಕೊಳ್ಬೇಕು. ಪ್ರಕೃತಿ ಪರಮ, ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ, ಪರಮ ಅಂದರೆ ಸರ್ವೋತ್ತಮನಾದ ಭಗವಂತ. ಇವರಿಬ್ಬರಿಗೂ ಕೂಡ ಸಂಸಾರ ಇಲ್ಲ. ಇವರಿಬ್ಬರು ನಿತ್ಯ ಮುಕ್ತರು, ನಿತ್ಯರು, ಸರ್ವಗತರು, ಸರ್ವತ್ರ ವ್ಯಾಪ್ತರಾಗಿದ್ದಾರೆ ಎಂಬುದನ್ನು ತಿಳಿದರೆ ಮಾತ್ರ ನಮಗೆ ಮುಕ್ತಿ ಇದೆ ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಲಕ್ಷ್ಮೀದೇವಿಯ ಎಷ್ಟು ಅದ್ಭುತವಾದ ಸಾಮರ್ಥ್ಯ ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು, ಸಮಾವೇತೌ ಪ್ರಕೃತಿಶ್ಚ ಪರಮಶ್ಚ ನಿತ್ಯೌ ಸರ್ವಗತೌ ನಿತ್ಯ ಮುಕ್ತೌ ಅಸಮಾವೇತೌ ಪ್ರಕೃತಿಶ್ಚ ಪರಮಶ್ಚ ವಿಲೀನೋ ಹಿ ಪ್ರಕೃತೌ ಸಂಸಾರಮೇತಿ ವಿಲೀನ ಪರಮೇಘ್ಯಮೃತತ್ವಮೇತಿ ಇತಿ ಸೌಪರ್ಣಶ್ರುತೇಃ. ಪ್ರಕೃತಿ ಪರಮ ಇವರಿಬ್ಬರು ಸಮ ಅಂತ ಹಿಂದೆ ತಿಳಿಸಿಕೊಟ್ಟಿದ್ದೀವಿ ನಿಮಗೆ. ನಿತ್ಯ ಮುಕ್ತರು ಎಂಬುದನ್ನು ತಿಳಿಸಿಕೊಟ್ಟಿದ್ದೇವೆ. ಯಾರು ನೋಡ್ರಿ, ಅಷ್ಟರೊಳಗೂ ಮತ್ತೆ ಲಕ್ಷ್ಮೀದೇವಿಯ ಅಸ್ವಾತಂತ್ರ್ಯವನ್ನು ದೇವರು ತೋರಿಸಿಕೊಡ್ತಾನೆ. ಇಷ್ಟು ಸಮರಾಗಿದ್ದರೂ ಕೂಡ ದೇಶತಃ ಕಾಲತಃ ಲಕ್ಷ್ಮೀದೇವಿ ಸ್ವತಂತ್ರಳಲ್ಲ, ಅಸ್ವತಂತ್ರಳೇ, ದೇವರ ಅಧೀನ. ಲಕ್ಷ್ಮೀದೇವಿಯಲ್ಲಿ ಬ್ರಹ್ಮದೇವರು ಲಯವನ್ನು ಹೊಂದಿದರೆ ಮತ್ತೆ ಸಂಸಾರಕ್ಕೆ ಬಂದುಬಿಡ್ತಾರೆ. ಆದರೆ ದೇವರಲ್ಲಿ ಲಯ ಹೊಂದಿದರೆ ಮಾತ್ರ ಚತುರ್ಮುಖ ಬ್ರಹ್ಮದೇವರಿಗೆ ಮುಕ್ತಿ. ವಿಲೀನೋ ಹಿ ಪ್ರಕೃತೌ ಸಂಸಾರಮೇತಿ
ವಿಲೀನ ಪರಮೇ ಹಿ ಅಮೃತತ್ವಮೇತಿ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಹಾಗಾಗಿ ಚತುರ್ಮುಖ ಬ್ರಹ್ಮದೇವರಿಗೂ ಕೂಡ ಮುಕ್ತಿ ಆಗಬೇಕು ಅಂತಂದರೆ ದೇವರಲ್ಲಿ ಮಾತ್ರ ಲಯವನ್ನು ಹೊಂದಬೇಕು. ಅದಕ್ಕೆ ಗರುಡ ಮಾರ್ಗ ಶೇಷ ಮಾರ್ಗ ಅಂತೆರಡು ಮಾಡಿ ಆ ಗರುಡದೇವರು ಶೇಷದೇವರು ಬ್ರಹ್ಮದೇವರು ಲಯ ಹೊಂದ್ತಾರೆ. ಬ್ರಹ್ಮದೇವರು ಲಕ್ಷ್ಮೀದೇವಿಯ ಆಜ್ಞೆಯನ್ನು ಸ್ವೀಕಾರ ಮಾಡಿ ಆಶೀರ್ವಾದವ ಅನುಗ್ರಹವನ್ನು ಪಡೆದು ದೇವರಲ್ಲಿ ಲಯ ಹೊಂದುತ್ತಾರೆ. ಲಕ್ಷ್ಮೀದೇವಿಯಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಲಯ ಇಲ್ಲ. ಅಂದಮೇಲೆ ಅದೇ ಲಕ್ಷ್ಮೀದೇವಿಯ ಅನುಗ್ರಹ ಇಲ್ಲದೆ ಹೋದರೂ ಕೂಡ ಅವರಿಗೆ ಮುಕ್ತಿ ಆಗೋದಿಲ್ಲ ಅಂತ ವಿಚಾರವನ್ನು ತಿಳಿಸಿ, ಇನ್ನೊಂದು ಲಕ್ಷ್ಮೀದೇವಿಗಿಂತಲೂ ಕೂಡ ಸೂಕ್ಷ್ಮ ದೇವರು ಅಂತ ಹೇಳ್ತಾರೆ ವೇದವ್ಯಾಸ ದೇವರು. ಸೂಕ್ಷ್ಮತ್ವಂಚ ಅಧಿಕಂ ಬ್ರಹ್ಮಣಃ ಪ್ರಕೃತೆಗೆ. ಲಕ್ಷ್ಮೀದೇವಿಗಿಂತ ಅತ್ಯಂತ ಸೂಕ್ಷ್ಮವನು. ಹೇಗೆ? ಜ್ಞಾನಾನಂದ ಐಶ್ವರ್ಯಾದಿ ಪ್ರಮಾಣಾಧಿಕ್ಯಂಚ. ನಾ ಹಿಂದೆ ಹೇಳಿದ್ನಲ್ಲ, ಗುಣತಃ ಅಪರಿಚ್ಛಿನ್ನ ದೇವರು ಅಂತಂಬೋದನ್ನು ಲಕ್ಷ್ಮೀದೇವಿಗಿಂತ ಸರ್ವತಃ ಪ್ರಕೃತಿ ಸೂಕ್ಷ್ಮ ಪ್ರಕೃತೆ ಪರಮೇಶ್ವರ ಜ್ಞಾನಾನಂದೌ ತಥೈಶ್ವರ್ಯಂ ಗುಣಾಶ್ಚಾನ್ಯೇಧಿಕಾ ಪ್ರಭೋ ಇತಿ ಚತುರಶ್ರುತಿ. ಎಲ್ಲರಿಗಿಂತಲೂ ಕೂಡ ಸೂಕ್ಷ್ಮ, ಎಲ್ಲ ಬ್ರಹ್ಮಾದಿ ದೇವತೆಗಳಿಗಿಂತ ಲಕ್ಷ್ಮೀದೇವಿ ಸೂಕ್ಷ್ಮ. ಆದರೆ ಲಕ್ಷ್ಮೀದೇವಿಗಿಂತ ಅತಿ ಸೂಕ್ಷ್ಮನಾದವನು ಭಗವಂತ. ಜ್ಞಾನ ಆನಂದ ಐಶ್ವರ್ಯಾದಿ ಎಲ್ಲ ಗುಣಗಳಿಂದಲೂ ಕೂಡ ಅಧಿಕನಾಗಿದ್ದಾನೆ ಅಂತ ಅರ್ಥ. ಅದನ್ನು ಕೂಡ ನಮಗೆ ತಿಳಿಸಿಕೊಡ್ತಾರೆ. ಇವರಿಬ್ಬರಿಗೂ ಕೂಡ ಬಂಧ ಅಂಬೋದಿಲ್ಲ. ಲಕ್ಷ್ಮೀದೇವಿಗೆ ದೇವರಿಗೆ ಇಬ್ಬರಿಗೂ ಕೂಡ ಬಂಧ ಅಂಬೋದಿಲ್ಲ. ಆದರೆ ಇನ್ನೊಂದು ವಿಚಾರವನ್ನು ತಿಳಿಸ್ತಾರೆ. ಬ್ರಹ್ಮಾದಿ ದೇವತೆಗಳ ಎಲ್ಲ ಗುಣಗಳು ಕೂಡ ಲಕ್ಷ್ಮೀದೇವಿಯಿಂದ ನಿಯಮ್ಯವಾಗಿದೆ. ಪ್ರಕೃತೆ ಪ್ರಾಕೃತಸ್ಯಾಪಿ ಯೇ ಗುಣಾಸ್ತೇತು ವಿಷ್ಣುನ ನಿಯತಾ ನೈವ ಕೇನಾಪಿ ನಿಯತಾಗಿ ಹರೇರ್ಗುಣಾಃ ಇತಿ ಭವಿಷ್ಯತ್ ಪರ್ವಣಿ. ಬ್ರಹ್ಮಾದಿ ದೇವತೆಗಳನ್ನು ನಿಯಮನ ಮಾಡ್ತಾಳೆ ಲಕ್ಷ್ಮೀದೇವಿ. ಆ ನಿಯಾಮಕತ್ವವನ್ನು ದೇವರು ಕೊಟ್ಟಿದ್ದಾನೆ ಲಕ್ಷ್ಮೀದೇವಿಗೆ. ಆ ಲಕ್ಷ್ಮೀದೇವಿಯ ಗುಣಗಳು ಎಲ್ಲ ದೇವತೆಗಳ ಗುಣಗಳನ್ನು ನಿಯಮನ ಮಾಡೋನು ದೇವರು. ಆದರೆ ದೇವರ ಗುಣಗಳು ಯಾರಿಂದಲೂ ಕೂಡ ನಿಯತವಲ್ಲ. ಯಾಕಂದರೆ ಅವನು ಸ್ವತಂತ್ರನಾಗಿದ್ದಾನೆ ಭಗವಂತ. ಆಮೇಲೆ ಊಷ್ಮ ಅಂತ ಕರೀತಾರೆ ದೇವರಿಗೆ. ಊಷ್ಮನಾಮಾಸ ಭಗವಾನ್ ಸಮರ್ಥತ್ವಾತ್ ಪ್ರಕೀರ್ತಿತಃ ಅಂತ. ದೇವರಿಗೆ ಅತ್ಯದ್ಭುತವಾದ ಸಾಮರ್ಥ್ಯ ಇದ್ದುದರಿಂದ ದೇವರಿಗೆ ಊಷ್ಮ ಅಂತ ಕರೀತಾರೆ. ಲಕ್ಷ್ಮೀದೇವಿ ಊಷ್ಮಾನೂ ಹೌದು ಅನೂಷ್ಮಾನೂ ಹೌದು. ಯಾಕೆ? ಬ್ರಹ್ಮಾದಿ ದೇವತೆಗಳಿಗಿಂತ ಅತ್ಯದ್ಭುತವಾದ ಸಾಮರ್ಥ್ಯ ಇದ್ದಿದ್ದಕ್ಕಾಗಿ ಊಷ್ಮ ಅಂತ ಕರಿಬೇಕು. ದೇವರಿಗಿಂತ ಸಾಮರ್ಥ್ಯದಲ್ಲಿ ಭಾಳ ಕಮ್ಮಿ ಆದ್ದರಿಂದ ಲಕ್ಷ್ಮೀದೇವಿಗೆ ಅನೂಷ್ಮ ಅಂತಲೂ ಕೂಡ ಕರಿಬೇಕು. ಹೀಗಾಗಿ ಊಷ್ಮಾನೂ ಹೌದು ಅನೂಷ್ಮಾನೂ ಹೌದು ಲಕ್ಷ್ಮೀದೇವಿ. ಹೀಗಾಗಿ ಬ್ರಹ್ಮಾದಿ ದೇವತೆಗಳೆಲ್ಲ ಊಷ್ಮ ಅನುಷ್ಮ, ಕೆಳಗಿನ ದೇವತೆಗಳನ್ನು ಉದ್ದೇಶ ಇಟ್ಕೊಂಡ್ರೆ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಎಲ್ಲರ ಇಂದ್ರಿಯಗಳನ್ನು ನಿಗ್ರಹ ಮಾಡೋ ಸಾಮರ್ಥ್ಯಕ್ಕೆ ಅದಕ್ಕೂ ಕೂಡ ಊಷ್ಮ ಅಂತ ಕರೀತಾರೆ. ಲಕ್ಷ್ಮೀದೇವಿಯಲ್ಲಿ ಆ ಸಾಮರ್ಥ್ಯ ಇದೆ. ಅವಳ ಇಂದ್ರಿಯಗಳನ್ನು ಕೂಡ ನಿಗ್ರಹ ಮಾಡೋ ಸಾಮರ್ಥ್ಯ ದೇವರಿಗಿದೆ. ಅವನ ಇಂದ್ರಿಯಗಳನ್ನು ಯಾರೂ ಕೂಡ ನಿಯಮನ ಮಾಡಲಿಕ್ಕೆ ಶಕ್ಯವಿಲ್ಲ. ಅವನ ಗುಣಗಳನ್ನು ಅವನ ಸಾಮರ್ಥ್ಯವನ್ನು ಯಾರೂ ಕೂಡ ನಿಗ್ರಹ ಮಾಡಲಿಕ್ಕೆ ಶಕ್ಯವಿಲ್ಲ. ಆದ್ದರಿಂದ ಅವನು ಒಬ್ಬನೇ ಊಷ್ಮ ಅಂಥೇಳಿ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಲಕ್ಷ್ಮೀದೇವಿಯ ಗುಣಗಳು ಅತ್ಯದ್ಭುತವಾಗಿದೆ. ಸೃಷ್ಟಿಸ್ಥಿತಿ ಪ್ರಳಯ ಸರ್ಗಮಃ ವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿ ಬಂಧ ಮೋಕ್ಷಾಃ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀಃ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ನಮಾಮಿ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಬಂಧ ಮೋಕ್ಷಗಳೆಲ್ಲವನ್ನೂ ಕೂಡ ಅನಾಯಾಸವಾಗಿ ಮಾಡ್ತಾಳೆ ಲಕ್ಷ್ಮೀದೇವಿ ದೇವರ ಆಜ್ಞೆಯಿಂದ. ಇದೆಂಥ ಅದ್ಭುತವಾದ ಸಾಮರ್ಥ್ಯ! ಅದು ಏನು? ಕಡೆಗಣ್ಣಿನ ನೋಟದಿಂದ ಯಸ್ಯಾ ಕಟಾಕ್ಷ ಮಾತ್ರೇಣ. ಯಾವ ಲಕ್ಷ್ಮೀದೇವಿಯು
ಕೇವಲ ತನ್ನ ಕಡೆಗಣ್ಣಿನ ನೋಟದಿಂದ ಜಗತ್ತಿನ ಸೃಷ್ಟ್ಯಾದಿಗಳೆಲ್ಲವನ್ನೂ ಕೂಡ ಅನಾಯಾಸವಾಗಿ ಮಾಡಿ ಮುಗಿಸ್ತಾಳೋ ಅಂಥ ಲಕ್ಷ್ಮೀದೇವಿ ಶ್ರೀಹಿ ಯತ್ಕಟಾಕ್ಷ ಬಲವತಿ. ಯಾವ ಭಗವಂತನ ಕಡೆಗಣ್ಣಿನ ನೋಟದಿಂದ ಅವಳು ಬಲವನ್ನು ಪಡೆದಿದ್ದಾಳೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಅನಾಯಾಸವಾಗಿ. ಅಂತ ಲಕ್ಷ್ಮೀದೇವಿಯ ಅನುಗ್ರಹ ಬಹಳ ಮುಖ್ಯ. ಸಕಲ ವಾಂಗ್ಮನಸ ದೇವತಾಯ ಲಕ್ಷ್ಮ್ಯಾ ಅಪಿ ನಮ್ಯತ್ವಂ ಅಂತ ಟೀಕಾರಾಯರು ಹೇಳಿದ ಹಾಗೆ, ಲಕ್ಷ್ಮೀದೇವಿಯ ನಮಸ್ಕಾರವನ್ನು ಮಾಡದೆ ಹೋದರೆ ನಮಗೆ ಗ್ರಂಥ ಪರಿಸಮಾಪ್ತಿ ಆಗೋದೇ ಇಲ್ಲ, ಅಧ್ಯಯನದ ಪರಿಸಮಾಪ್ತಿನೂ ಆಗೋದಿಲ್ಲ, ತಾತ್ಪರ್ಯ ವಿಷಯಗಳ ತಲೆ ಇಳಿಯೋದೇ ಇಲ್ಲ. ಲಕ್ಷ್ಮೀದೇವಿಯ ಅನುಗ್ರಹ ಬೇಕೇ ಬೇಕು. ಅದಕ್ಕೆ ಲಕ್ಷ್ಮೀದೇವಿಯನ್ನು ಎಲ್ಲ ಗ್ರಂಥಗಳನ್ನು ಪ್ರಾರಂಭದಲ್ಲಿ ವ್ಯಾಖ್ಯಾನವನ್ನು ಮಾಡುವ ಎಲ್ಲ ಜ್ಞಾನಿಗಳು ಕೂಡ ಸ್ತೋತ್ರ ಮಾಡ್ತಾರೆ ಲಕ್ಷ್ಮೀದೇವಿಯನ್ನು. ಹಾಗೂ ಲಕ್ಷ್ಮೀ ಸಹಿತವಾಗಿ ದೇವರನ್ನು ಕೂಡ ಸ್ತೋತ್ರ ಮಾಡಿದ್ದಾರೆ, ಕೇವಲ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಿಲ್ಲ. ಆದ್ದರಿಂದ ಲಕ್ಷ್ಮೀದೇವಿಯ ಸಹಿತವಾಗಿ ದೇವರನ್ನು ನಾವು ಉಪಾಸನೆ ಮಾಡಿದಾಗ ನಮಗೆ ವಿಶೇಷವಾದ ಅನುಗ್ರಹವನ್ನು ಲಕ್ಷ್ಮೀದೇವಿ ಮಾಡ್ತಾಳೆ, ಇಲ್ಲದೆ ಹೋದರೆ ಇಲ್ಲ ಎಂಬುದನ್ನು ಕೂಡ ತತ್ವಪ್ರಕಾಶಕದಲ್ಲಿ ತಿಳಿಸಿಕೊಟ್ಟಿದ್ದಾಳೆ. ಇಷ್ಟು ಇನ್ನು ಬಹಳಷ್ಟು ಲಕ್ಷ್ಮೀದೇವಿಯ ಗುಣಗಳು, ಸಾಮರ್ಥ್ಯ ಅವೆಲ್ಲವನ್ನು ಕೂಡ ವಿಸ್ತಾರವಾಗಿ ಹೇಳಿದ್ದಾರೆ. ಇದರಿಂದ ನಾವು ತಿಳಿಯಬೇಕಾದ ವಿಷಯ ಏನು? ಇಷ್ಟು ಸಾಮರ್ಥ್ಯ ಇದ್ದರೂ ಕೂಡ ಲಕ್ಷ್ಮೀದೇವಿಗೆ ಒಂದು ದಿವಸ ದೇವರ ಮುಂದೆ ಎದುರಾಗಿ ನಿಂತು ನಾನ್ಯಾಕೆ ಸ್ವತಂತ್ರಳಾಗಬಾರದು, ನಾನು ದೇಶತಃ ಸಮಳಾಗಿದ್ದೀನಲ್ಲ, ಕಾಲತಾನೂ ಸಮಳಾಗಿದ್ದೀನಲ್ಲ ಅಂತ ಒಂದು ಮಾತಾಡೋದಿಲ್ಲ. ಭಗವಂತನ ಪಾದ ಸೇವೆಯನ್ನು ಮಾಡಿಕೊಂಡಿರ್ತಾಳೆ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ಚಿತ್ತಿ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಯಾವಾಗಲೂ ಲಕ್ಷ್ಮೀದೇವಿಯ 2 ರೂಪದಿಂದ, ಅನಂತ ರೂಪಗಳಿಂದ, 9 ರೂಪಗಳಿಂದ ಉಪಚಿತ ನವಶಕ್ತಿ ವಿಶ್ವಾತ್ಮನ್ನುಪರಚಿತ ಸ್ಥಿರ ಜಂಗಮ ಪಾಲನಾಯ ಅಂತ ಹೇಳಿದ ಹಾಗೆ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ತ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಗಳೋ ಏನು ಧನ್ಯಳೋ ಲಕುಮಿಯಂತ ಮಾನ್ಯಳೋ. ಲಕ್ಷ್ಮೀದೇವಿಗೆ ಸೇವಾ ಮಾಡಲಿಕ್ಕೆ ಜನರು ಕಮ್ಮಿನ, ದೇವತೆಗಳು ಕಮ್ಮಿನ? ಎಷ್ಟು ಮಂದಿ ಇದ್ದಾರೆ ಸೇವಾ ಮಾಡೋರು. ಆದರೂ ಕೂಡ ಸ್ವಯಮಿಂದಿರೈವ ಪತಿಮಾನ ಕರಿ ಗೃಹಕರ್ಮ ಯತ್ರ ಕುರುತೆ ಸುತರಾಂ ಅಪಿ ಕಿಂಕರಿ ದಜತಿ ಮಹಿತ ಶ್ರಿಯಮತ್ರ ವರ್ಣಯತಿ ವೇಶ್ಮನಿಕಃ. ಸುಮಧುವಿದಲ್ಲಿ ಹೇಳ್ತಾರೆ 11ನೇ ಸರ್ಗದಲ್ಲಿ, ಏನು ಅಷ್ಟು ಜನ ಸೇವಕರಿದ್ದರೂ ಕೂಡ ಲಕ್ಷ್ಮೀದೇವಿ ತಾನೇ ಕಸ ಬಳಿತಾಳಂತ. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರ ಸೇವೆಯನ್ನು ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತಿಗಳೋ ಏನು ಧನ್ಯಳೋ ಲಕುಮಿಯಂತ ಮಾನ್ಯಳೋ. ಏನು ಸುಂದರವಾದ ವರ್ಣನೆ ಮಾಡ್ತಾರೆ ದಾಸ. ಎಲ್ಲ ಶಾಸ್ತ್ರೀಯ ವಿಷಯಗಳನ್ನು ಎತ್ತಿ ನಮ್ಮ ಮುಂದೆ ತಂದಿಟ್ಟಾನೆ. ಆ ಲಕ್ಷ್ಮೀದೇವಿ ಅಷ್ಟು ಸೇವೆಯನ್ನು ಮಾಡ್ತಾಳೆ. ಇದರಿಂದ ಎಲ್ಲ ಹೆಣ್ಣು ಮಕ್ಕಳು ತಿಳಿಯಬೇಕಾದ ವಿಷಯ ಏನು ಅಂತಂದರೆ, ಲಕ್ಷ್ಮೀದೇವಿ ಇಷ್ಟು ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುವ ಸಾಮರ್ಥ್ಯ ಇದ್ದರೂ ಕೂಡ ಒಂದು ದಿವಸ ಗಂಡನ ಸೇವೆಯನ್ನು ಬಿಟ್ಟಿಲ್ಲ, ಒಂದು ಕ್ಷಣನೂ ಕೂಡ ಬಿಟ್ಟಿಲ್ಲ. ಗಂಡ ಪೂಜ್ಯನಾಗಿರ್ತಕ್ಕಂಥ ವಸ್ತು. ಪ್ರತಿನಿತ್ಯ ಲಕ್ಷ್ಮೀದೇವಿ ಬೆಳಗ್ಗೆ ಎದ್ದ ತಕ್ಷಣ ದೇವರ ಪಾದ ತೊಳಿತಾಳೆ, ಆ ಪಾದ ಧೂಳಿಯನ್ನು ತಲೆ ಮೇಲೆ ಹಾಕ್ಕೊಂತಾಳೆ. ಮತ್ತೆ ರಾತ್ರಿ ದೇವರ ಹಗಲು ನಿಮಗೆಲ್ಲ ಭಾಳ ಗೊತ್ತಿದೆ, ಅವೆಲ್ಲ ಭಾಳ ದೊಡ್ಡ ವಿಚಾರ. ದೇವತಾಮಾನದ ಪ್ರಕಾರ ಅವ್ರ ಹಗಲು ರಾತ್ರಿಗಳೆಲ್ಲ ವ್ಯತ್ಯಾಸ ಆಗ್ತದೆ ಅಂತ ಇಟ್ಕೊಳ್ರಿ. ನಮಗೂ ಅವ್ರಿಗೂ ಹಗಲು ರಾತ್ರಿಗಳೆಲ್ಲ ವ್ಯತ್ಯಾಸ ಭಾಳ ಇದೆ, ಕಾಲಮಾನಗಳು. ಆದರೂ ಎಷ್ಟು ಸೇವಾ ಮಾಡ್ತಾಳೆ, ಕಾಲು ಒತ್ತುತ್ತಾನೇ ಇರ್ತಾಳೆ. ಒಂದು ರೂಪದಿಂದ ದೇವರ ಕಾಲು ಒತ್ತುತ್ತಾ ಕೂತಿರ್ತಾಳೆ, ಬೇರೆ ಇನ್ನೇನು. ಇನ್ನೊಂದು ರೂಪದಿಂದ ದೇವರನ್ನು ನೋಡ್ತಾ ಇರ್ತಾಳೆ. ನಿತ್ಯ ನೂತನವ ಕಾಣುತಿಗಳು ದಾಸ ಹೇಳಿದಾಗ ನೋಡ್ತಾನೇ ಇರ್ತಾಳೆ. ನಾಚಿಕೆ ಪಟ್ಟುಕೊಳ್ಳಿಕ್ಕೆ ಒಂದು ರೂಪ ಅಂತೆ. ಪತಿ ಸೇವೆಯೇ ಪರಗತಿ ಪ್ರದಾಯಕವೆಂದು ಇತರ ಹವ್ಯಾಸವಿಲ್ಲದೆ ಮನೆ ಕೆಲಸ ಅತಿ ಮುದದಿಂದ ಮಾಡಿ ಹರಿಪದ ಪಾಡುತ್ತ ಹಿತದಿಂದ ಹರಿಗರ್ಪಿತವೆಂಬೋ ಸಾಧ್ವಿಗೆ ಜಯವಾಗಲಿ
ಸಜ್ಜನ ಸಂತತಿಗೆ ಶುಭವಾಗಲಿ. ದಯದಿಂದೆಮ್ಮಯ ತಾಪಗಳೋಡಿಸಿ ಭಯ ಪರಿಹಾರ ಮಾಡಿ ಶ್ರೀಹರಿ ಪೊರೆಯಲಿ. ಹಾಗೆ ದಾಸರು ಹೇಳಿದ ಹಾಗೆ ಲಕ್ಷ್ಮೀದೇವಿ ಪತಿ ಸೇವೆಯ ಪರಗತಿ ಪ್ರದಾಯಕವೆಂದು ಅವೆಲ್ಲ ನಮಗೆ, ಯಾಕೆಂದರೆ ಆಕೆಗೆ ನಿತ್ಯ ಮುಕ್ತಳಾದ್ದರಿಂದ ಅವಳಿಗೇನು ಹೊಸದಾಗಿ ಗತಿಯನ್ನು ಹೊಂದೋದು ಅಂತಂಬೋದಿಲ್ಲ, ನಿತ್ಯ ಮುಕ್ತಳು. ಆದರೆ ಬೇರೆ ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಲಕ್ಷ್ಮೀದೇವಿಯನ್ನು ನೋಡಿ ಕಲಿಯಬೇಕಾದ ಗುಣಗಳು ಬಹಳ ಇದೆ. ಬರೀ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಿಬಿಟ್ರೆ ಅಷ್ಟಕ್ಕೆ ನಿಲ್ಲೋದಿಲ್ಲ. ಲಕ್ಷ್ಮೀದೇವಿ ಗಂಡನ ಸೇವೆ ಎಷ್ಟು ಮಾಡ್ತಾಳೆ ಅಂತಂಬುದನ್ನು ತಿಳಿದುಕೊಂಡು ರುಕ್ಮಿಣಿಯಾಗಿ ಅವತಾರ ಮಾಡಿದಾಗ, ಸತ್ಯಭಾಮಾದೇವಿಯಾಗಿ ಅವತಾರ ಮಾಡಿದಾಗ, ಸೀತಾದೇವಿಯಾಗಿ ಅವತಾರ ಮಾಡಿದಾಗ ಎಷ್ಟು ಅತ್ತೆ ಮಾವನ ಸೇವಾ ಮಾಡಿದ್ದಾಳೆ ಆಕೆ. ಅಂದಮೇಲೆ ಅವೆಲ್ಲವನ್ನು ಕೂಡ ಹೆಣ್ಣು ಮಕ್ಕಳು ಕಲಿಯಬೇಕು. ಲಕ್ಷ್ಮೀದೇವಿಯನ್ನು ನೋಡಿ ಕಲಿಬೇಕು. ಯಾಕೆ ಲಕ್ಷ್ಮೀದೇವಿ, ಭಾರತೀ ದೇವಿಯರು, ದ್ರೌಪದಿ ದೇವಿ ಮತ್ತು ಎಲ್ಲ ಸ್ತ್ರೀ ದೇವತೆಗಳು ಕೂಡ ಅಷ್ಟು ಉತ್ತಮವಾದ ಮಾನ್ಯತೆಯನ್ನು ಪಡೆದಿದ್ದಾರೆ. ಅವರೆಲ್ಲರೂ ಕೂಡ ಗಂಡನ, ಅತ್ತೆ ಮಾವನ ಸೇವೆಯನ್ನು ಚೆನ್ನಾಗಿ ಮಾಡ್ತಾರೆ. ಅದನ್ನೆಲ್ಲ ವೇದಗಳಲ್ಲಿ, ಶ್ರುತಿಗಳಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಹಾಗಾಗಿ ಇದರೊಳಗೇನೆ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಪುಣ್ಯ ಹಾಗೂ ವಿಶೇಷವಾಗಿರ್ತಕ್ಕಂಥ ಸದ್ಗತಿ ಹೆಣ್ಣು ಮಕ್ಕಳಿಗಿದೆ. ಹಾಗಾಗಿ ಲಕ್ಷ್ಮೀದೇವಿಯು ಮಾಡುವಷ್ಟು ಸೇವೆಯನ್ನು ಮಾಡಲಿಕ್ಕಾಗದೆ ಹೋದರೂ ಲಕ್ಷ್ಮೀದೇವಿಯ ಸನ್ನಿಧಾನವುಳ್ಳಂತಹ ಎಲ್ಲ ಸುವಾಸಿನಿ ಸ್ತ್ರೀಯರು ಕೂಡ ತಮ್ಮ ಮನೆಯಲ್ಲಿ ಗಂಡನ ಸೇವೆ, ಅತ್ತೆ ಮಾವಂದರ ಸೇವೆ, ಅತಿಥಿ ಅಭ್ಯಾಗತರ ಸೇವೆ, ವಾದಿರಾಜರು ಮನೆವಾರ್ತೆ ಎಂಬ ಹಾಡಲ್ಲಿ ತಿಳಿಸಿಕೊಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೆಣ್ಣು ಮಗಳಾದವಳು ಏನು ಮಾಡಬೇಕು, ಗೃಹಿಣಿ, ಅವೆಲ್ಲವನ್ನು ಎಷ್ಟು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಿತ್ಯ ನೀವು ಪಾರಾಯಣ ಮಾಡ್ತಾ ಇರ್ತೀರಿ. ಅದರಂತೆ ಎಷ್ಟಾಗತ್ತೋ ಅಷ್ಟು ವಿಶೇಷವಾಗಿ ಸೇವೆಯನ್ನು ಮಾಡಿದಾಗ ನಿಮ್ಮಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿಯ ಸನ್ನಿಧಾನ ಬರ್ತದೆ. ಪ್ರತಿನಿತ್ಯ ಗಂಡನಲ್ಲಿ ವಿಶೇಷವಾಗಿ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ ತಿಳಿದು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಗಂಡನಿಗೆ ನಮಸ್ಕಾರ ಮಾಡಿ ಪತ್ಯಂತರ್ಗತ ಭಾರತೀಯರಣ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಅಂತೇಳಿ ನಮಸ್ಕಾರವನ್ನು ಮಾಡಿ ಎಲ್ಲ ಕರ್ಮಗಳನ್ನು ಪ್ರಾತಃಪ್ರಭೃತಿ ಸಾಯಾಂತಂ ಸಾಯಾಧಿ ಪ್ರಾತರಂತಕಂ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ ಗಂಡನ ಮುಖಾಂತರ ಒಳಗಿರುವ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ಮಲಗಬೇಕು. ಆವಾಗ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂತಹ ಪುಣ್ಯ, ವಿಶೇಷವಾದ ಅಪರೋಕ್ಷ ಜ್ಞಾನ, ಸದ್ಗತಿ ಅದರಿಂದಲೇ ಅವರಿಗೆ ಆಗ್ತದೆ ಅಂತಂಬುದನ್ನು ಮಹಾಭಾರತದಲ್ಲಿ, ಇನ್ನು ಭಾಗವತದಲ್ಲಿ, ಬೇರೆ ಬೇರೆ ಕಡೆ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಲಕ್ಷ್ಮೀದೇವಿಯ ಪೂಜೆಯನ್ನು ಶ್ರಾವಣ ಮಾಸ ಮಾಡೋರು, ಪ್ರತಿನಿತ್ಯ ಮಾಡೋರು ಇರ್ತಾರೆ. ಬೇರೆ ಬೇರೆ ವ್ರತಗಳಲ್ಲಿಯೂ ಕೂಡ ಮಾಡೋರು ಕೂಡ ಇದ್ದಾರೆ. ವರಮಹಾಲಕ್ಷ್ಮಿ ವ್ರತ, ಬೇರೆ ಬೇರೆ ವ್ರತಗಳು, ಎಲ್ಲ ಸಮಯದಲ್ಲಿ ಲಕ್ಷ್ಮೀದೇವಿಯ ಗುಣಗಳನ್ನು ಚಿಂತನೆ ಮಾಡಿ ಅವಳಂತೆ ನಮಗೂ ಕೂಡ ಉತ್ತಮವಾದ ಗುಣಗಳು ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ, ದೇವರಲ್ಲಿಯೂ ಕೂಡ ಪ್ರಾರ್ಥನೆ ಮಾಡಿ ಎಲ್ಲ ಹೆಣ್ಣು ಮಕ್ಕಳು ಕೂಡ ವಿಶೇಷವಾದ ಪುಣ್ಯವನ್ನು ಸಂಪಾದನೆ ಮಾಡಿ ಅಪರೋಕ್ಷ ಜ್ಞಾನ ಹಾಗೂ ಮೋಕ್ಷಾದಿಗಳನ್ನು ಪಡೆಯಬೇಕು ಅಂತಂಬುದನ್ನು ಈ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದೇನೆ. ಲಕ್ಷ್ಮೀದೇವಿಯ ವಿಚಾರ ಇನ್ನು ಬಹಳ ಇದೆ. ವಿಶೇಷವಾಗಿ ಲಕ್ಷ್ಮೀ ತತ್ವದ ಬಗ್ಗೆ ತಿಳಿಸಿಕೊಡಲಿಕ್ಕೆ ಇದೆ. ಆದರೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಗುಣಗಳನ್ನು ನಾವು ಚಿಂತನೆ ಮಾಡಿದರೆ ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಭಾಳ ಅನುಕೂಲ ಇದೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇದನ್ನು ತಿಳಿಸಿಕೊಟ್ಟಿದ್ದೇವೆ. ದೇವರು ನಾವು ಕೂಡ ಪ್ರತಿನಿತ್ಯ ಲಕ್ಷ್ಮೀದೇವಿಯನ್ನು ಉಪಾಸನ ಮಾಡಲೇಬೇಕು. ಶಂಖದಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರ್ತದೆ. ಆ ಲಕ್ಷ್ಮೀದೇವಿಯ ಪೂಜೆಯನ್ನು ಕೂಡ ಪ್ರತಿನಿತ್ಯ ಮಾಡಬೇಕು, ಮಾಡ್ತೇವೆ. ಅದರಿಂದಲೇ ನಮಗೆ ವಿಶೇಷವಾದ ಅನುಗ್ರಹ, ಅಪರೋಕ್ಷ ಜ್ಞಾನ, ಮೋಕ್ಷ ಇದು ಪ್ರಾಪ್ತವಾಗ್ತದೆ ಅಂತ ಹೇಳ್ತಾ ಲಕ್ಷ್ಮೀನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.